ಶಾಲೋಮ್, ಪ್ರೈಸ್ ದ ಲಾರ್ಡ್. ಬನ್ನಿ ಈ ದಿನದ ವಾಕ್ಯ ಧ್ಯಾನ. ತಾವೆಲ್ಲರೂ ಸಂತೋಷವಾಗಿದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಪ್ರಾರ್ಥನೆ ಮಾಡಿ ನಿಶ್ಚಯವಾಗಿ ದೇವರಕ್ಕಾಗಿ ಕೆಲವು ನಿಮಿಷಗಳು ಒಪ್ಪಿಸಿಕೊಟ್ರೆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕಾಪಾಡುತ್ತಾರೆ. ಅದರ ಜೊತೆಯಲ್ಲಿ ಒಂದು ವಾಕ್ಯ ಧ್ಯಾನ ಮಾಡಿಕೊಂಡರೆ ಇಡೀ ದಿನ ದೇವರು ನಮಗೆ ರಕ್ಷಕನಾಗಿ, ಒಡೆಯನಾಗಿ ನಡೆಸುತ್ತಾರೆ. ಬನ್ನಿ, 1 ಪೇತ್ರನ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 6ನೇ ವಚನ, ದ ಬುಕ್ ಆಫ್ ಫಸ್ಟ್ ಪೀಟರ್ 1:6. ಅದೇನಂದ್ರೆ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ಅಗತ್ಯವಿಲ್ಲದ ನಾನಾ ಕಷ್ಟಗಳು ದುಃಖಿಸುವರಾಗಿದ್ದರೂ ಬಹಳವಾಗಿ ಹರ್ಷಿಸುವ ಆಗಿದ್ದೀರಿ. ಐ ವೇರಿನ್ ಯು ಗ್ರೇಟ್ಲಿ ರಿಜಾಯ್ಸ್, ದೋ ನೌ ಫಾರ್ ಎ ಸೀಸನ್, ಇಫ್ ನೀಡ್ ಬಿ, ಯು ಆರ್ ಇನ್ ಹೆವಿನೆಸ್, ದೋ ಮ್ಯಾನಿಫೋಲ್ಡ್ ಟೆಂಪ್ಟೇಷನ್ಸ್. ವಾಕ್ಯದ ಸಾರಾಂಶವೇನೆಂದ್ರೆ, ನೀವು ಸದ್ಯಕ್ಕೆ ಹೊಂದುತ್ತಿರುವ ನಾನಾ ವಿಧವಾದ ಕಷ್ಟಗಳು, ನಾನಾ ವಿಧವಾದ ದುಃಖಿಸುತ್ತಿರುವ ವಿಷಯಗಳು ತಿಳ್ಕೊಡಿ, ಅತಿ ಬಹಳವಾಗಿ ನೀವು ಹರ್ಷಿಸುವ ಜನರಾಗ್ತೀರಿ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ತಾತ್ಕಾಲಿಕ ಪರಿಸ್ಥಿತಿ ನಮಗೆ ಕಷ್ಟಗಳಿಂದ, ಹೋರಾಟಗಳಿಂದ, ಬೈ ದ ಟೆಂಪ್ಟೇಷನ್ ವಿ ಆರ್ ಲೂಸಿಂಗ್ ಅವರ್ ಸೆಲ್ಫ್. ನಾವೇನಾಗ್ತಾ ಇದ್ದೀವಿ? ಕುಗ್ಗಿ ಹೋಗ್ತಾ ಇದ್ದೀವಿ, ಸೋತು ಹೋಗ್ತಾ ಇದ್ದೀವಿ. ಅಯ್ಯೋ ಹೇಗೆ ಅಂತ ನಮ್ಮ ಬಾಯಿಂದ ಬರೋ ಮೊದಲನೇ ಮಾತು ಅಯ್ಯೋ ಹೇಗೆ, ನಾನು ಎದ್ದು ಬರಬಹುದಾ, ನನಗೆ ಏನಾದ್ರೂ ಬಿಡುಗಡೆ ಉಂಟಾ, ನನಗೂ ಅಂತೂ ಒಳ್ಳೆ ದಿವಸಗಳುಂಟಾ, ನೀವು ಕೇಳಬಹುದು. ಬಟ್ ಏನಂದ್ರೆ, ದೇವ್ರು ಹೇಳೋದೇನಂದ್ರೆ, ನೀವು ತಾತ್ಕಾಲಿಕವಾಗಿ ಅನುಭವಿಸ್ತಿರೋ ಪಾಡುಗಳಿಗೆ ಸ್ವಲ್ಪ ಕಾಲವೇ, ಆದರೂ ಬಹಳವಾಗಿ ನೀವು ಹರ್ಷಿಸುತ್ತೀರಿ. ಅತಿ ಶೀಘ್ರದಲ್ಲೇ ನಿಮ್ಗೆ ಒಳ್ಳೆ ಬಿಡುಗಡೆ ಬರುತ್ತದೆ. ಸೊ ನಾವೇನು ಮಾಡಬೇಕು? ದೇವರು ಮಾತು ಕೊಟ್ಟಿದ್ದಾರೆ, ನಾನು ನಿಮ್ಗೆ ಒಳ್ಳೆ ಬಿಡುಗಡೆ ಕೊಡ್ತೀನಿ. ತಾತ್ಕಾಲಿಕವಾದ ಪರಿಸ್ಥಿತಿಗಳು ಹೌದು, ಅನುಭವಿಸ್ತಿರೋ ಮಕ್ಕಳಿಗೆ ಗೊತ್ತು. ಅದು ನಿಮ್ಮ ಹೃದಯಗಳು, ನಿಮ್ಮ ಆತ್ಮಸಾಕ್ಷಿಗಳು ಗೊತ್ತು. ಎಷ್ಟು ಅಳುತ್ತಾ ಇದ್ದೀರೋ, ಎಷ್ಟು ವ್ಯಥೆ ಪಡ್ತಾ ಇದ್ದೀರೋ, ಯಾವ್ಯಾವ ವಿಷಯದಲ್ಲಿ ನಾನು ದುಃಖಿತನಾಗಿದ್ದೀನಿ. ವಾಟ್ ಎವರ್ ಐ ಆಮ್ ಫೇಸಿಂಗ್, ದ ಲಾಸಸ್, ದ ಹಿಂಡ್ರೆನ್ಸಸ್, ದ ಟೆಂಪ್ಟೇಷನ್ಸ್ ರೈಟ್ ನೌ ಇನ್ ಮೈ ಲೈಫ್, ಐ ಕಾಂಟ್ ಏಬಲ್ ಟು ಎಕ್ಸ್ಪ್ಲೇನ್. ಬಟ್ ಬಿ ಬೋಲ್ಡ್, ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. You are going to see a good deliverance in further days. ಅತಿ ಶೀಘ್ರದಲ್ಲಿ ನೀವು ಹರ್ಷಿಸುವ ಸಮಯ ದೇವರು ಕೊಡೋಕೆ ಸಿದ್ಧರಾಗಿದ್ದಾರೆ. ಹರ್ಷಿಸುವ ದಿವಸಗಳು ನಮ್ಮ ಮುಂದೆ ಇರಬೇಕಂದ್ರೆ ನಾವು ತಾತ್ಕಾಲಿಕವಾದ ಶ್ರಮದ ದಿವಸಗಳು ದೇವರ ಮೇಲೆ ಆಧಾರ ಪಟ್ಟು ನಾವು ಕಲಿಯೋಣ. ದೇವರ ಮೇಲೆ ಪೂರ್ಣ ಆಧಾರವಾಗಿ, ದೇವರೇ ಏನು ಬಂದರೂ ಕೂಡ ನಾನು ನಿನ್ನನ್ನು ಬಿಡುವುದಿಲ್ಲ, ನಾನು ನಿನ್ನ ಪ್ರಾರ್ಥನೆಯನ್ನು ಬಿಡುವುದಿಲ್ಲ, ನಾನು ನಿನ್ನ ಸ್ಮರಣೆಯನ್ನು ಬಿಡುವುದಿಲ್ಲ ಅಂತ ಯಾರು ವಾಕ್ಯವನ್ನು ಹಿಂಬಾಲಿಸಿ ದೇವರ ಜೊತೆಯಲ್ಲಿ ಬಾಳುತ್ತಾರೆ, ನಿಶ್ಚಯವಾಗಿ ಹರ್ಷಿಸುವ ದಿವಸಗಳು, ಹರ್ಷಿಸುವ ಸಂದರ್ಭಗಳು, ಹರ್ಷಿಸುವ ಸನ್ನಿವೇಶಗಳಿಂದ ದೇವರು ನಿಮ್ಮನ್ನು ಬಲಪಡಿಸುತ್ತಾರೆ. ಹಾಗಿದ್ರೆ ಕಣ್ಣುಗಳು ಮುಚ್ಚೋಣ. ಪರಿಶುದ್ಧನೇ, ಈ ಮಕ್ಕಳು ಈಗ ತಾತ್ಕಾಲಿಕವಾಗಿ ನಾನಾ ವಿಧವಾದ ದುಃಖಗಳಲ್ಲಿ, ನಾನಾ ವಿಧವಾದ ಹಿಂಸೆಗಳಲ್ಲಿ, ನಾನಾ ವಿಧವಾದ ಬಾಧೆಗಳಲ್ಲಿದ್ದಾರೆ. ಈ ಪ್ರಾರ್ಥನೆ ಮೂಲಕವಾಗಿ ಇವರನ್ನು ಗಮನಿಸಿ, ಇವರನ್ನ ಕನಿಕರಿಸಿ, ಅತಿ ಶೀಘ್ರದಲ್ಲೇ ಹರ್ಷಿಸುವ ಸ್ಥಿತಿ ಇವರ ಜೀವನದಲ್ಲಿ ಕೊಟ್ಟು, ಇವ್ರನ್ನ ಬಲಪಡಿಸಿ, ಕಳ್ಕೊಂಡಿರೋ ನಗುವನ್ನು ಮರಳಿ ಕೊಟ್ಟು ಇವರ ಚೈತನ್ಯಗೊಳಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್, ಆಮೆನ್, ಆಮೆನ್. ಪ್ರಿಯರಾದ ದೇವರ ಜನರೇ, ಸಂತೋಷವಾಗಿರಿ. ಗಾಡ್ ಇಸ್ ಗೋಯಿಂಗ್ ಟು ಬ್ಲೆಸ್ ಯು. ದೇವರು ನಿಮ್ಮ ಜೀವನದಲ್ಲಿ ಹರ್ಷಿಸುವ ದಿವಸಗಳು ಕೊಡ್ತಾರೆ. ನಾಳೆ ಮರಳಿ ಭೇಟಿಯಾಗೋ ತನಕ ಪರಿಶುದ್ಧಾತ್ಮ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ಬಲಪಡಿಸಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.